ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಬಂದ ಪ್ರಾರ್ಥನಾ. ರಾಜ್ಯಕ್ಕೆ ಫಸ್ಟ್ ರ್ಯಾಂಕ್ ಸಂತಸ ವ್ಯಕ್ತಪಡಿಸಿದ ಪ್ರಾರ್ಥನಾ. ಅಶ್ವವೇಗ ನ್ಯೂಸ್ ಜೊತೆ ಟಾಪರ್ ಪ್ರಾರ್ಥನಾ ಮಾತನಾಡಿದ್ದಾರೆ. 625ಕ್ಕೆ 625 ಅಂಕ ಪಡೆದ ಚಿಕ್ಕೋಡಿಯ ಪ್ರಾರ್ಥನಾ. ಕನ್ನಡ ಪ್ರಾಧ್ಯಾಪಕರ ಮಗಳ ಸಾಧನೆಗೆ ಫುಲ್ ಖುಷಿಯಾಗಿದೆ. ಶಾಲೆಯ ಶಿಕ್ಷಕರಿಂದ ಉತ್ತಮ ಮಾರ್ಗದರ್ಶನ ದೊರೆತಿದೆ. ಹೀಗಾಗಿ 625ಕ್ಕೆ 625 ಅಂಕ ಗಳಿಸಿರುವುದು ಖುಷಿಯ ಸಂಗತಿ ಅಂತ ವಿದ್ಯಾರ್ಥಿನಿ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಬಂದಿದ್ದಾರೆ ವಿದ್ಯಾರ್ಥಿನಿ ಪ್ರಾರ್ಥನಾ. ರಾಜ್ಯಕ್ಕೆ ಫಸ್ಟ್ ರ್ಯಾಂಕ್ ಬಂದಿದ್ದಾರೆ. ಸಂತಸವನ್ನ ವ್ಯಕ್ತಪಡಿಸಿದೆ ವಿದ್ಯಾರ್ಥಿನಿ. ಅಶ್ವವೇಗ ನ್ಯೂಸ್ ಜೊತೆ ಟಾಪರ್ ಪ್ರಾರ್ಥನಾ ಮಾತನಾಡಿದ್ದಾರೆ. 625ಕ್ಕೆ 625 ಅಂಕ ಪಡೆದ ಚಿಕ್ಕೋಡಿಯ ವಿದ್ಯಾರ್ಥಿನಿ ಪ್ರಾರ್ಥನಾ. ಕನ್ನಡ ಪ್ರಾಧ್ಯಾಪಕರ ಮಗಳ ಸಾಧನೆಗೆ ಫುಲ್ ಖುಷಿಯಾಗಿದೆ. ಈಗ ನೋಡಿ, ರಾಜ್ಯದ ಶಾಲೆಯ ಶಿಕ್ಷಕರಿಂದ ಉತ್ತಮ ಮಾರ್ಗದರ್ಶನ ದೊರೆತಿದೆ. 625 ಅಂಕ ಗಳಿಸಿರುವುದು ಖುಷಿಯ ಸಂಗತಿ ಅಂತ ವಿದ್ಯಾರ್ಥಿನಿ ಸಂತೋಷವನ್ನ ವ್ಯಕ್ತಪಡಿಸಿದ್ದಾರೆ. ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಬಂದಿರುವಂತಹ ವಿದ್ಯಾರ್ಥಿನಿ ಪ್ರಾರ್ಥನಾ ಅವರು ರಾಜ್ಯಕ್ಕೆ ಫಸ್ಟ್ ರ್ಯಾಂಕ್ ಬಂದಿದ್ದಾರೆ. ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಅಶ್ವವೇಗ ನ್ಯೂಸ್ ಜೊತೆ ಟಾಪರ್ ಪ್ರಾರ್ಥನಾ ಮಾತನಾಡಿದ್ದಾರೆ. 625ಕ್ಕೆ 625 ಅಂಕ ಪಡೆದಿದ್ದಾರೆ ಚಿಕ್ಕೋಡಿಯ ಪ್ರಾರ್ಥನಾ. ಫಸ್ಟ್ ಖುಷಿ ಆಗ್ತಿದೆ ಸರ್, ತುಂಬ ಖುಷಿ ಆಗತ್ತೈತ್ರಿ. ಆಮೇಲೆ ಎಕ್ಸ್ಪೆಕ್ಟೇಷನ್ ಐತ್ರಿ ಸರ್, ಅಂದ್ರೆ 620 ಮೇಲೆ ಬರ್ಬೋದು. ಇಂದು ರಾಜ್ಯಾದ್ಯಂತ SSLC ಪರೀಕ್ಷೆ ಫಲಿತಾಂಶ ಹೊರಬಂದಿರುವಂಥದ್ದು ಬೆಳಗಾವಿಗೆ ಮತ್ತೊಂದು ಕೀರ್ತಿ ಅಂತಂದ್ರೆ ಗ್ರಾಮೀಣ ಭಾಗದ ವಿದ್ಯಾರ್ಥಿ ಇಡೀ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಸಹ ಬಂದಿರುವಂಥದ್ದು. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕಟಗೇರಿ ಗ್ರಾಮದ ಶಾಲೆಯಲ್ಲಿ ಓದಿರುವಂತಹ ಪ್ರಾರ್ಥನಾ ಪಾಟೀಲ್ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಪಡೆದಿರುವಂಥದ್ದು. ಸ್ವತಃ ನನ್ನ ಜೊತೆ ವಿದ್ಯಾರ್ಥಿನಿ ಪ್ರಾರ್ಥನಾ ಇದ್ದಾಳೆ, ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಮೊದಲಿಗೆ ಅಭಿನಂದನೆಗಳು. ಯಾವ ರೀತಿ ನಿಮ್ಮ ಸ್ಟಡಿ ಇತ್ತು ಅಂತ? ಥ್ಯಾಂಕ್ ಯು ಸರ್. ಫಸ್ಟ್ ಹೇಳಬೇಕಂದ್ರೆ ನಾನು ನಮ್ಮ ಸ್ಕೂಲಲ್ಲಿರೋ ಟೀಚರ್ಸ್ಗೆ, ಆಮೇಲೆ ನಮ್ಮ ಹೆಡ್ ಮಾಸ್ಟ್ರಿಗೆ, ನಮ್ಮ ತಾಲೂಕಿನ BO ಅವ್ರಿಗೆ, ನಮ್ಮ ಜಿಲ್ಲಾ ಪಂಚಾಯತಿ ಎಲ್ಲ ಅಧಿಕಾರಿಗಳಿಗೆ, ನಮ್ಮ ಪೇರೆಂಟ್ಸ್ಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ಮಂಡಳಿ ಬಿಟ್ಟಿರುವಂಥ LBA ಏನಿದೆ ಆ ಒಂದು ಪ್ರಶ್ನಾ ಕೋಟಿ, ಆಮೇಲೆ ಮಾಡೆಲ್ ಕ್ವಶನ್ ಪೇಪರ್ಗಳು, ಆಮೇಲೆ ಮೂರು ಪ್ರಿಪ್ರೇಟರಿ ಆಗಿರೋದ್ರಿಂದ ನಮಗೆ ಕ್ವಶನ್ ಪೇಪರ್ ಹೇಗೆ ಬರುತ್ತೆ, ಪ್ಯಾಟರ್ನ್ ಹೇಗಿರುತ್ತೆ, ಕ್ವಶನ್ ಯಾವ ರೀತಿ ಅರೈಸ್ ಆಗ್ತವೆ ಅನ್ನೋದು ನಮಗೆ ಅದೊಂದು ಐಡಿಯಾ ಬರುತ್ತೆ ಸರ್. ರಾಜ್ಯಕ್ಕೆ ಪ್ರಥಮ ಸ್ಥಾನ ಬಂದಿದ್ದೀರಿ, ಏನು ಅನಿಸ್ತಾ ಇದೆ ಅಂತ? ತುಂಬ ಖುಷಿ ಆಗುತ್ತೆ ಸರ್. ಮುಂದೆ ಯಾವ್ಯಾವ ಕನಸುಗಳು ಇಟ್ಕೊಂಡಿದ್ದೀರಿ? ಮುಂದೆ ಯಾವ ಜಾಬ್ ಮಾಡ್ಬೇಕಂತಿದ್ದೀರಿ? ಏನೇನು ಸಾಧನೆ ಮಾಡ್ಬೇಕಂತೀರಿ? ಫಸ್ಟ್ PUCಯಲ್ಲಿ ಸೈನ್ಸ್ ತೊಗೊಂಡು ಮುಂದೆ ನೀಟ್ ಮಾಡ್ಬೇಕಂತೀನಿ ಸರ್. ಯಾವ್ಯಾವ ರೀತಿ ಅಂದರೆ ಈಗ ವಿದ್ಯಾರ್ಥಿಗಳು ಹೇಳ್ತಾ ಇರ್ತಾರೆ ನಮಗೆ ಭಾಷೆಗಳೇ ಕಡಿಮೆ ಆಗ್ತಾ ಇದ್ದಾವೆ, ಅದರಲ್ಲೂ ನೀವು 625ಕ್ಕೆ 625 ತಗೊಂಡಿರಿ. ಇದ್ರ ಬಗ್ಗೆ ಏನೈತಿ? ಯಾವ ರೀತಿ ಎಲ್ಲ ವಿಷಯಗಳನ್ನ ಯಾವ ರೀತಿ ನೀವು ಸರಳವಾಗಿ ಅರ್ಥೈಸ್ಕೊಂಡ್ರಿ ಅಂತ? ಅಂದರೆ ಎಲ್ಲ ಭಾಷೆನೂ ಎಲ್ಲ ಸಬ್ಜೆಕ್ಟ್ಗಳನ್ನು ಒಂದೇ ರೀತಿ ಓದಕ್ಕೆ ಹೋದರೆ ಆಗಂಗಿಲ್ಲ. ಅದು ಒಂದೊಂದು ಸಬ್ಜೆಕ್ಟಿಗೆ ಒಂದೊಂದು ರೀತಿ. ಈಗ ಗಣಿತಕ್ಕೆ ನಾವು ಓದೋಕೆ ಆಗಂಗಿಲ್ಲ, ಅದನ್ನು ಬಿಡಿಸ್ಬೇಕು. ಹೀಗೆ ಒಂದೊಂದು ಸಬ್ಜೆಕ್ಟಿಗೆ ಒಂದೊಂದು ರೀತಿ ಓದಬೇಕು. ಮತ್ತು ಈ ಭಾಷೆ ನಂಗೆ ತುಂಬ ಕಷ್ಟ, ಈ ಸಬ್ಜೆಕ್ಟ್ ನಂಗೆ ತುಂಬ ಈಸಿ ಅಂತ ಫಸ್ಟು ಅದನ್ನು ತಲೆಯನ್ನು ತೆಗಿಬೇಕು. ಎಲ್ಲ ಭಾಷೆಗಳನ್ನು ಸಮನಾಗಿ ನೋಡಬೇಕು, ಸಮ ಪ್ರಯತ್ನ ಇರಬೇಕು ಎಲ್ಲ ಭಾಷೆ ಮೇಲೆ. ನಿಮ್ಮ ತಂದೆ ತಾಯಿಯವರು ಏನು ಮಾಡ್ತಾರೆ? ನಮ್ಮ ತಂದೆ ಅದೇ ಶಾಲೆಯಲ್ಲಿ, ಅಂದರೆ ಕಟಗೇರಿ ನಾನು ಓದ್ತಿರುವಂಥ ಶಾಲೆಯಲ್ಲಿ ಕನ್ನಡ ಶಿಕ್ಷಕರಾಗಿದ್ದಾರೆ ಸರ್. ನಮ್ಮ ತಾಯಿಯವರು ಗೃಹಿಣಿಯಾಗಿದ್ದಾರೆ. ಮನೇಲಿ ಬಂದು ಏನಾದರೂ ಮತ್ತೆ ಎಕ್ಸ್ಟ್ರಾ ಪಾಠ ಹೇಳ್ತಿದ್ದಾರೆ ಅಥವಾ ಹೆಂಗೆ? ಅವ್ರ ಸಪೋರ್ಟ್ ಯಾವ ಥರ ಇರುತ್ತೆ ನಿಮ್ಮ ತಂದೆಯವ್ರದ್ದು? ಮನೆಯಲ್ಲಿ ಎಕ್ಸ್ಟ್ರಾ ಪಾಠ ಏನಿಲ್ಲ ಸರ್. ನನ್ನ ಡೌಟ್ ಏನಾದರೂ ಬಂದರೆ ಕೇಳ್ತಿದ್ದೆ, ಅದನ್ನು ಮನೇಲಿ ಸಾಲ್ವ್ ಮಾಡ್ತಿದ್ರು. ಎಕ್ಸ್ಟ್ರಾ ಪಾಠ ಏನು ಇಲ್ಲ ಸರ್. ಈ ಪ್ರಮುಖವಾಗಿ ಕನ್ನಡ ಶಾಲೆಗಳು ಕಲ್ತ್ರೆ ಯಾವುದೋ ರೀತಿಯಾಗಿ ಒಳ್ಳೆಯ ಅಭ್ಯಾಸ ಕೊಡಲ್ಲ ಅಂತ ಹೇಳಿ ಕೆಲವೊಂದು ಜನ ಇಂಗ್ಲೀಷ್ ಖಾಸಗಿ ಶಾಲೆಗಳತ್ತ ಮುಖ ಮಾಡ್ತಾ ಇದ್ದಾರೆ. ಅವು ಅಂಥ ಪೋಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಅಂತ? ಎಲ್ಲ ಅಂದರೆ ಈಗ ಎಲ್ಲ ಗೌರ್ಮೆಂಟ್ ಸ್ಕೂಲ್ಗಳು ಎಲ್ಲ ಅಂದರೆ ತುಂಬ ಏನು ಅಭಿವೃದ್ಧಿ ಹೊಂದಿದೆ. ಆಮೇಲೆ ಕಲಿಯೋರ ಮೇಲೆ ಡಿಪೆಂಡ್ ಇರುತ್ತೆ ಸರ್. ಅಂದರೆ ನಮ್ಮ ಮೈಂಡ್ ಸೆಟ್ ಇರುತ್ತೆ. ಅಂದರೆ ಗೌರ್ಮೆಂಟ್ ಸ್ಕೂಲ್ ಅಂದರೆ ಅಲ್ಲಿ ಟೀಚರ್ ಸರಿ ಇರಲ್ಲ, ಆಮೇಲೆ ನಾವು ಕಾನ್ವೆಂಟಿಗೆ ಹಾಕಿದರೆ ಅಲ್ಲಿ ಸರಿಯಾಗಿ ಕಲಿಸ್ತಾರೆ ಅಂತ ಅದು ಮೈಂಡ್ ಸೆಟ್ ಫಸ್ಟ್ ತೆಗಿಬೇಕು. ಎಲ್ಲ ಕಡೆನೂ ಅದೇ ಕಲಿಸ್ತಾರೆ. ಕಲಿಯೋರ ಮೇಲೆ ಡಿಪೆಂಡ್ ಇರುತ್ತೆ ಸರ್. ಇದಿಷ್ಟು ಏನಂತಂದರೆ ಪ್ರಾರ್ಥನವರ ಮಾತಾಗಿತ್ತು. ಕಲಿಯುವ ಮನುಷ್ಯರು ಏನಾದರೂ ಬಗ್ಗೆ ಕಲಿಯಬಹುದು. ಸರ್ಕಾರಿ ಶಾಲೆ ಅಂತ ಹೇಳಿ ಅಷ್ಟೊಂದು ಕೆಳಗೆ ನೋಡಬಾರ ಅಂತ ಹೇಳಿ ಅವರ ಮಾತಾಗಿತ್ತು. ಬೆಳಗಾವಿಯಿಂದ ಕ್ಯಾಮ್ರಾ ಪರ್ಸನ್ ಹನುಮಂತ್ ಜೊತೆ ಪ್ರಶಾಂತ್ ಸತಿ, ಅಶ್ವವೇಗ ನ್ಯೂಸ್, ಬೆಳಗಾವಿ.